ನಾವು ಕಾರ್ಕಳದ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಯ ವಂದನಾ ರೈಯವರ ಮನೆಗೆ ಬಂದಿದ್ದೇವೆ. ಇದು ಕಾಡಿನ ಮಧ್ಯದಲ್ಲಿರುವಂಥ ಈ ಮನೆ. ಇವರು ಕೊರೋನಾ ಮಹಾಮಾರಿಯ ಸಮಯದಲ್ಲಿ ಇವರು ಯೂಟ್ಯೂಬಿನಲ್ಲಿ ವಿಡಿಯೋ ಮುಖಾಂತರ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಇದು ಕೊರೋನಾ ಟೈಮಲ್ಲಿ ನಿಮಗೆ ಈ ಪ್ಲಾನ್ ಹೇಗೆ ಉಳಿಯಿತು ಮೇಡಮ್? ಕೊರೋನಾ ಟೈಮಲ್ಲಿ ಸರ್ ಎಲ್ಲರೂ ಮಕ್ಕಳು ಮನೇಲಿ ಇದ್ರು. ಸೊ ಅವ್ರಿಗೆ ಪಾಠ ಯಾವ ಥರ ಮಾಡಬೇಕು ಎಲ್ಲ ಮೊಬೈಲ್ ನೋಡಿ ಮಾಡಿ ಅಂತ ಹೇಳಿದರು. ಸೊ ಮೊಬೈಲಲ್ಲಿ ಮಾಡಬೇಕಾದ್ರೆ ನಾವು ಒಟ್ರಾಶಿ ಹೋಗಿ ಮಾಡಿದರೆ ಮಕ್ಕಳು ಅದು ರೀಚ್ ಆಗೋದಿಲ್ಲ ಮಕ್ಕಳಿಗೆ. ಹಾಗಾಗಿ ನಾವು ಪ್ರತಿಯೊಂದು ಅಕ್ಷರಗಳನ್ನು, ಈಗ ಆಲ್ಫಾಬೆಟ್ಸ್ ಇರ್ಬೋದು, ಇಂಗ್ಲೀಷದು ಇಲ್ಲ ಕನ್ನಡದ ಅಕ್ಷರಗಳು ಇರ್ಬೋದು, ಅದನ್ನು ಒಂದೊಂದಾಗಿ ನಾವು ಅವರಿಗೆ ವಿಡಿಯೋಗಳ ಮುಖಾಂತರ ಒಂದೊಂದು ಅಕ್ಷರಗಳನ್ನು, ಅದಕ್ಕೆ ಒಂದು ಪದಗಳನ್ನು ಜೋಡಿಸಿ ಒಂದೊಂದು ವಸ್ತುಗಳನ್ನು ತೋರಿಸಿ ನಾವು ಮಾಡಿದ್ವಿ. ಸೊ ಅದು ರೀಚ್ ಆಯಿತು ಮಕ್ಕಳಿಗೆ, ಪೇರೆಂಟ್ಸ್ಗೂ ಖುಷಿ ಆಯಿತು. ಸೊ ಹಾಗಾಗಿ ನಾನು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿಕೊಂಡು ಹೋದೆ. ನೀವು ಯಾವುದಾದ್ರು ಮಾಡ್ತಿದ್ದೀರಾ ಮೇಡಮ್? ಹೊಸದನ್ನು ಮಾಡ್ತಾ ಇದ್ದೇನೆ. ಈಗ ಮಾಡುವಂಥದ್ದೆಲ್ಲ ನನ್ನ ಹೊಸ ಕ್ರಿಯೇಟಿವಿಟಿಯಲ್ಲಿ ಮಾಡ್ತಾ ಇದ್ದೇನೆ. ಏನಾದರೂ ಒಂದು ಈಗ ಸ್ಕೂಲು ಇದರಲ್ಲಿ ಪದ್ಯ ಬಂದಿರ್ಬೋದು, ಇಲ್ಲ ಒಂದು ಪಾಠ ಬಂದಿರ್ಬೋದು, ಆ ಪಾಠಗಳನ್ನೇ ಡೈರೆಕ್ಟ್ ಮಾಡೋದಕ್ಕಿಂತ ಏನಾದರೂ ಕ್ರಿಯೇಟಿವಿಟಿಯಾಗಿ ಮಾಡಿ ಮಕ್ಕಳ ಹತ್ರ ಮಾಡಿಸಿ ಅದನ್ನು ಆ್ಯಕ್ಷನ್ ಮಾಡಿಸಿದ್ರೆ ಮಕ್ಕಳಿಗೆ ಬೇಗ ರೀಚ್ ಆಗ್ತದೆ. ಸೊ ಮಕ್ಕಳು ಅದನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ. ನ್ಯೂ ಯಾವುದಿದೆ ಮೇಡಮ್ ನಿಮ್ಗೆ ಬೇರೆ? ನ್ಯೂ ಧರಣಿ ಮಂಡಲ ಮಾಡಿದ್ವಿ ನಾವು. ಅದು ನೃತ್ಯ ರೂಪಕ, ಪುಣ್ಯಕೋಟಿಯ ಕತೆ. ಸೊ ಬೇರೆ ಬೇರೆ ಈಗ ನಮಗೆ ನೆನಪಿಲ್ಲ, ಯಾಕಂದ್ರೆ 300, 400, 450 ಏನೋ ನನ್ನ ವಿಡಿಯೋಸ್ ಆಗಿದೆ. ಹಾಗಾಗಿ ಯಾವುದು ಅಂತ ಹೇಳಿಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮಾಡಿದ್ದೆಲ್ಲ ನಾನು ಹೊಸ ವರ್ಜನ್ ಥರನೇ ಮಾಡ್ತಾ ಇದ್ದೇನೆ. ನನ್ನ ಕ್ರಿಯೇಟಿವ್ ಮೈಂಡ್ ಯೂಸ್ ಮಾಡಿಕೊಂಡೆ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಟೀಚರ್ಸ್ಗಳು ಹೇಗೆ ಪಾಠ ಮಾಡ್ಬೋದು? ಟೀಚರ್ಸ್ಗಳು ಈಗ ಬರುವಂತಹ ಮಕ್ಕಳನ್ನ ತನ್ನ ಮಗುವಂತೆಯೇ ಅವರು ಪ್ರೀತಿಸಬೇಕು. ಸೊ ಏನಾದರೂ ಪಾಠದಲ್ಲಿ ಕ್ರಿಯೇಟಿವಿಟಿ ತರಬೇಕು. ಹೊಸತನವನ್ನು ತಂದಾಗ ಮಾತ್ರ ಅದು ಅಂದರೆ ಈಗ ಜನ ಚೇಂಜಸ್ ಹೇಳ್ತಾರೆ. ನಮ್ದು ಮುಂಚಿದ್ದೆ ಪಾಠಗಳನ್ನೆಲ್ಲ ಈಗ ಮಾಡ್ಕೊಂಡು ಹೋದ್ರೆ ಯಾರು ಅದನ್ನು ಕೇಳೋದಿಲ್ಲ. ಅಂದ್ರೆ ಹೊಸತನ ಎಲ್ಲಿ ಇರ್ತದೋ ಅಲ್ಲಿ ಖಂಡಿತ ಮಕ್ಕಳಿಗೂ ಕೂಡ ಅರ್ಥ ಆಗ್ತದೆ. ನಮಗೂ ಒಂದು ನಾಳೆ ಏನು ಮಾಡ್ಬೋದು, ನಾಡಿದ್ದು ಏನು ಮಾಡ್ಬೋದು, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಏನನ್ನ ನಾನು ಹೊಸದಾಗಿ ಯೂಸ್ ಮಾಡ್ಬೋದು ಅನ್ನೋದನ್ನ ನಾವು ಸ್ವಲ್ಪ ಜಾಸ್ತಿ ಕಲ್ತಾಗುತ್ತೆ. ಅದೇ ರೀತಿ ನಾನು ಈಗ ಕನ್ನಡ ಒತ್ತಕ್ಷರಗಳನ್ನು ಮಾಡಿದೆ. ಸೊ ಈ ಒತ್ತಕ್ಷರಗಳನ್ನ ಸ್ವಲ್ಪ ಹಾಡಿನ ಮುಖಾಂತರ ಹೇಳ್ಕೊಡ್ತೆ. ಮಕ್ಕಳು ಅದನ್ನ ಬೇಗ ಮನನ ಮಾಡಿಕೊಂಡ್ರು. ಈಗ ಜ ಒತ್ತಕ್ಷರದ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಅಜ್ಜ, ಅಜ್ಜಿ, ಜಾಜ ಹಾಗೆ ಒಂದು ಪದ್ಯವನ್ನು ಕೂಡ ನಾನು ಮಾಡಿದ್ದೆ. ಅದನ್ನು ಹೇಳ್ಕೊಂಡು ಹೋಗ್ತಾ ಬಯಟ ಬಂದಾಗೇನೆ ಆ ಅಕ್ಷರಗಳು, ಪದಗಳು ಮಕ್ಕಳಿಗೆ ಮೈಂಡಲ್ಲಿ ನೆನಪಿರ್ತವೆ. ಎಕ್ಸಾಮಲ್ಲಿ ಬರಲಿಕ್ಕೆ ತುಂಬಾ ಈಸಿ ಆಗ್ತದೆ. ಮತ್ತು ನೀವು ABCDಗಳನ್ನು ಒಂದು ಅಕ್ಷರದಲ್ಲಿ ನಾನು ಮಾಡೋದನ್ನು ನೋಡಿದ್ದೇನೆ. ಅದು ಹೇಗೆ ನಿಮಗೆ ಆ ಟೈಪಲ್ಲಿ ಮಾಡಬೇಕು ಹೇಳಿ ಹೇಗೆ ಉಳಿಯಿತು? ಮನೆಯಲ್ಲಿ ಸ್ಕೂಲಲ್ಲಿ ನಾವು ಹೀಗೆ ಹೇಳ್ಕೊಟ್ರೆ ಮಕ್ಕಳು ಸರಿಯಾಗಿ ಕಲಿಯೋದಿಲ್ಲ. ಹೊರಗಡೆ ಕರ್ಕೊಂಡು ಹೋಗಿ ಹೂಗಳನ್ನು ಬಳಸಿ, ಎಲೆಗಳನ್ನು ಬಳಸಿ, ಕಲ್ಲುಗಳನ್ನು ಬಳಸಿ, ಇಲ್ಲ ಕ್ಲಾಸಲ್ಲಿ ಇರುವಂತಹ ಯಾವುದಾದ್ರೂ ಪೆನ್ಸಿಲ್ಗಳನ್ನು ಬಳಸಿ, ಪುಸ್ತಕಗಳನ್ನು ಬಳಸಿ, ಈಗ ಒಂದು ಹ್ಯಾಟ್ ಇರ್ಬೋದು ಅವುಗಳನ್ನೆಲ್ಲ ಬಳಸಿ, ಚೇರ್ಸ್ಗಳನ್ನು ಬಳಸಿ, ನಮಗೆ ಏನು ಕೈಗೆ ಸಿಗ್ತದೋ ಆ ವಸ್ತುಗಳನ್ನು ಬಳಸಿ ನಾವು ಒಂದೊಂದು A ಅಕ್ಷರ ಆಗಲಿ, B ಅಕ್ಷರ ಆಗಲಿ ಹೇಳ್ಕೊಟ್ರೆ ಅದು ಮಕ್ಕಳ ತಲೆಯಲ್ಲಿ ಗಟ್ಟಿ ನಿಲ್ತದೆ. ಮನೆಯಲ್ಲಿ ಹೋಗಿ ಅವರ ಹಾಗೆ ಹೇಳ್ತಾರೆ, ಇವತ್ತು ಟೀಚರ್ ನನಗೆ ಈ ತರ ಹೇಳ್ಕೊಟ್ರು. ಈಗ ಒಂದು ಚಪಾತಿ ಹಿಟ್ಟಲ್ಲಿ ಮಾಡಿಕೊಟ್ರೆ ಅಮ್ಮ ಏನಾದ್ರು ಚಪಾತಿ ಮಾಡ್ತಾ ಇದ್ರೆ ಆ ಹಿಟ್ಟನ್ನು ಅವರು ನೋಡ್ಕೊತಾರೆ. ಆ ಹಿಟ್ಟಿಂದ ಸ್ವಲ್ಪ ತೆಗೆದು ಅದರಲ್ಲಿ A ಅಕ್ಷರ ಬರೆಯುವಂಥದ್ದಾಗ್ಬೋದು, B ಅಕ್ಷರ ಬರೆಯುವಂಥದ್ದಾಗ್ಬೋದು. ಅದೇ ರೀತಿ ಈಗ ಮನೆಯಲ್ಲಿ ಕೂಡ ಪೇರೆಂಟ್ಸ್ಗೆ ನಾನು ಹೇಳೋದೇನಂತ ಹೇಳಿದ್ರೆ, ಇವತ್ತು ಏನಾದರೂ ನೀವು ದೋಸೆ ಮಾಡ್ತಾ ಇದ್ರಿ, ಅದನ್ನು ಇವತ್ತು ಮಗುಗೆ A ಅಕ್ಷರ ಹೇಳ್ಕೊಟ್ರು. ಇವತ್ತು ಆ A ಅಕ್ಷರವನ್ನೇ ನೀವು ಹಿಟ್ಟಿರ್ತದೆ ನಮ್ಮ ದೋಸೆ ಮಾಡುವ ಹಿಟ್ಟಲ್ಲಿ ಕಾವಲಿ A ಟೈಪ್ ಮಾಡಿಬಿಟ್ಟು ಕೊಡಿ, B ಅಕ್ಷರ ಮಾಡಿಬಿಟ್ಟು ಕೊಡಿ. ಆಗ ಖುಷಿಯಿಂದ ಮಕ್ಕಳು ಕೂಡ ಅಕ್ಷರ ಕಲಿತಾಗ ಆಗುತ್ತೆ, ಹೊಟ್ಟೆಗೆ ಒಂದು ಖುಷಿಯಿಂದ ಅವರು ತಿಂದಾಗ ಆಗುತ್ತೆ. ಈಗ ರೀಸೆಂಟ್ಲಾಗಿ ಡೆಂಗ್ಯೂ ಬರ್ತಾ ಇದೆ, ಇದರ ಬಗ್ಗೆ ನೀವು ಹೇಗೆ ಜಾಗೃತಿ? ಡೆಂಗ್ಯೂ ಬಗ್ಗೆ ತುಂಬಾ ನಾವು ಮಾಹಿತಿಗಳನ್ನು ಮಕ್ಕಳಿಗೆ ಕೊಡ್ಲಿಕ್ಕಿದೆ.
ಡೆಂಗ್ಯೂ ಬರುವಂಥದ್ದು ಈಡಿಸ್ ಅನ್ನುವಂತಹ ಒಂದು ಸೊಳ್ಳೆಯಿಂದ. ಅದು ಆ ಡೆಂಗ್ಯೂಗೆ ಕರೆಕ್ಟಾದ ಔಷಧಿ ಕೂಡ ಇಲ್ಲ. ಹಾಗಾಗಿ ಮಕ್ಕಳಿಗೆ ನಾವು ಇದರ ಬಗ್ಗೆ ತಿಳಿ ಹೇಳಬೇಕಾಗ್ತದೆ. ಮನೆಯ ಸುತ್ತಮುತ್ತ ಮಕ್ಕಳಲ್ಲಿ ಈಗ ಚಿಪ್ಪು ಬಿದ್ದಿರ್ಬೋದು, ಚಿಪ್ಪಲ್ಲಿ ನೀರಿರ್ಬೋದು, ಇಲ್ಲಾಂದರೆ ನಾವು ಅಡಿಕೆ ಹಾಳೆ ಅಂತ ಹೇಳ್ತೇವೆ, ಅದರಲ್ಲಿ ನೀರು ತುಂಬಿರ್ಬೋದು, ಇಲ್ಲ ಟ್ಯಾಂಕಿನಲ್ಲಿ ನೀರು ತುಂಬಿರ್ಬೋದು, ಅದನ್ನೆಲ್ಲ ನಾವು ಮಗ್ಚಿ ಹಾಕಬೇಕು. ಸೊ ಅಲ್ಲಿ ಸ್ವಚ್ಛವಾದ ನೀರಲ್ಲೇ ಈ ಈಡಿಸ್ ಅನ್ನುವಂತಹ ಸೊಳ್ಳೆಗಳು ಮೊಟ್ಟೆಯನ್ನು ಇರ್ತವೆ. ಅದು ಆಗದೆ ಇರುವಂಥರ ನಾವು ಟ್ರೀಟ್ ಮಾಡಬೇಕು. ಮತ್ತು ಮಕ್ಕಳನ್ನ ಮನೆಯಿಂದ ಕಳಿಸ್ಬೇಕಾದ್ರೆ ತೆಂಗಿನ ಎಣ್ಣೆಯನ್ನು ಆದಷ್ಟು ಕೈಗೆ ಕಾಲುಗಳಿಗೆ ಹಚ್ಚಿ ಮಕ್ಕಳನ್ನ ಕಳಿಸ್ಕೊಡ್ಬೇಕು. ಎಲ್ಲಿ ಹೋಗಬೇಕು, ಶಾಲೆಗೆ ಅಂತಲ್ಲ, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಫುಲ್ಲು ಕೈ ಶರ್ಟ್ ಹಾಕಬೇಕು, ಅವರಿಗೆ ಫುಲ್ಲು ಪ್ಯಾಂಟ್ಸ್ ಹಾಕಬೇಕು. ಸ್ಲೀವ್ಲೆಸ್ ಎಲ್ಲ ಹಾಕಿದರೆ ಖಂಡಿತ ಬೇಗ ಸೊಳ್ಳೆಗಳು ಕಡಿಯುವಂತಹ ಚಾನ್ಸಸ್ ಇರ್ತದೆ. ಮನೆಯಲ್ಲಿ ಕೂಡ ಸೊಳ್ಳೆ